गुरवे नमः नमः ओम विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी नामे नमस्ते सारस्वती देवे गौरवाणी प्रचारणी विशेषोनि पाशादेशतानि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद हरे कृष्णा 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 हरे 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 राम 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 हरे हरे कृष्ण ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶ್ರೀಮದ್ ಭಾಗವತಂ 4ನೇ ಸ್ಕಂದ 20ನೇ ಅಧ್ಯಾಯ 8ನೇ ಶ್ಲೋಕ ಯಾ ಏವಂ ಸಂತಂ ಆತ್ಮಾನಾಂ ಆತ್ಮಸ್ಥಂ ವೇದ ಪುರುಷ ನಾಜ್ಯತೆ ಪ್ರಕೃತಿಸ್ಥೋ ಅಪಿ ತದ್ಗುಣೈ ಸಮಯಿ ಸ್ಥಿತ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಭೌತ ಪ್ರಕೃತಿಯಲ್ಲಿಯೇ ಇದ್ದರೂ ಕೂಡ ಹೀಗೆ ಪರಮಾತ್ಮ ಜೀವಾತ್ಮನ ಪೂರ್ಣ ಜ್ಞಾನ ಪಡೆದಿರುವವನು ಎಂದಿಗೂ ಪ್ರಕೃತಿ ಗುಣಗಳಿಂದ ಬಾಧಿತನಾಗುವುದಿಲ್ಲ, ಏಕೆಂದರೆ ಅವನು ಸದಾ ನನ್ನ ದಿವ್ಯವಾದ ಪ್ರೇಮದ ಸೇವೆಯಲ್ಲಿ ನೆಲೆಗೊಂಡಿರುತ್ತಾನೆ. ಎಸ್ ಮಾಂಸ ಅವ್ಯಾಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮದಿತ್ತೇತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಯಾರು ನನ್ನ ಭಕ್ತಿ ಸೇವೆ ಮಾಡ್ತಾನೆ ಆ ಗುಣದಿಂದ ಆಚೆ ಬರ್ತಾನೆ, ಅವು ಕೂಡ ಗುಣಾತೀತನಾಗ್ತಾನೆ. ಅದನ್ನೇ ಪ್ರಭುಪಾದ ಹೇಳಿದ್ದಾರೆ. ಓಕೆ, ನಾವೀಗ PPT ನೋಡುವ. ಎಸ್, ಓಕೆ. ಈಗ ಟ್ರಾನ್ಸೆಂಡಿಂಗ್ ದಿ ಮೋಡ್ಸ್ ಅಂದ್ರೆ ಗುಣಗಳಿಂದ ಹೇಗೆ ಆಚೆ ಬರುವಂಥದ್ದು. One transcends all three modes by knowing that all activities take place under the control of the modes and understanding Krishna's position as transcendent to the modes. ಇದು 14ನೇ ಅಧ್ಯಾಯದ 19-20. Arjuna inquires about the symptoms and activities of one who has transcended the modes and the means by which one can transcend. ಅರ್ಜುನ ಕೇಳುವಂಥದ್ದು, ಯಾರೆಲ್ಲ ಈ ಗುಣದಿಂದ ಆಚೆ ಬಂದಿದ್ದಾರೆ, ಓಕೆ, ಮತ್ತೆ ಅದನ್ನು ಹೇಗೆ ಬರುವಂಥದ್ದು, ಅದಕ್ಕೆ ದಾರಿ ಅಂತ ಕೃಷ್ಣ ಉತ್ತರ ಕೊಡುವಂಥದ್ದು. Symptoms and activities, he sees the modes working but remaining unwaveringly fixed in the self despite the presence of attachment, illusion, illumination, happiness, distress, praise, infamy, friends or enemies. ಅಂದ್ರೆ ಈ ಗುಣಗಳು ವರ್ಕ್ ಮಾಡುವಂಥದ್ದು. ಎಸ್, ಮತ್ತೆ the means, one who unfailingly engages in full devotional service, transcends the modes and comes to the Brahman platform, the constitutional position of happiness. Krishna is the source of that Brahman. Yes, ಈಗ ನಮ್ದು ಟಾಪಿಕ್ ಇದು. ಈಗ 26 ಶ್ಲೋಕ ಇಲ್ಲಿ ಪ್ರಭುಪಾದ ಕೊಟ್ಟಿದ್ದಾರೆ. ಓಕೆ, 26, 27. ಹಾಗೆ ಅನ್ಫೇಲಿಂಗ್ಲಿ ಎಂಗೇಜಸ್ ಅಂದ್ರೆ ಅನ್ಫೇಲಿಂಗ್ ಅಂದ್ರೆ ನಿರಂತರ, ಯಾವಾಗಲೂ ಎಂಗೇಜ್ ಆಗ್ತಾನೆ. ಎಲ್ಲಿ? ಭಕ್ತಿ ಸೇವೆಯಲ್ಲಿ. ಅವ ಗುಣದಿಂದ ಆಚೆ ಬರ್ತಾನಂತೆ, ಮತ್ತೆ ಬ್ರಹ್ಮನ್ ಪ್ಲಾಟ್ಫಾರ್ಮ್ಗೆ ಹೋಗ್ತಾನೆ. ಆದ್ರೆ ನೆಕ್ಸ್ಟ್ ಹೇಳುವಂಥದ್ದು ಕೃಷ್ಣ ಬ್ರಹ್ಮನಿದು ಸೋರ್ಸ್. ಬ್ರಹ್ಮನ್ ಅಂದ್ರೆ ಭಗವಂತನಿಂದ ಬರುವ ಕಿರಣ. ಓಕೆ, ಓಕೆ. ಈಗ when one properly sees that in all activities no other performer is at work, then these modes of nature, and he knows the Supreme Lord who is transcendent to all these modes, he attains my spiritual nature. ಭಗವಂತ ಹೇಳುವಂಥದ್ದು. ಓಕೆ, when the jiva sees that action is being performed only by the gunas, ನೋಡಿ ಆಕ್ಷನ್ ಆಗುವಂತ ನಮ್ಮ ಗುಣ ಪ್ರಕಾರ, and understand that the soul is separate from this, he attains freedom from samsara. ಫ್ರೀಡಮ್ ಸಿಗ್ತದಂತೆ. ಅಂದ್ರೆ ಆತ್ಮ ಸಪ್ರೇಟ್,
ಮಾಡುವಂಥದ್ದೆಲ್ಲ ನಮ್ಮ ಗುಣ ಪ್ರಕಾರ ನಾವು ಮಾಡುವಂಥದ್ದು. ಎಸ್. ಓಕೆ. ಹೌ ಟು ಟ್ರಾನ್ಸೆಂಡ್ ಮೋಡ್ಸ್, ಹೇಗೆ ನಾವು ಈ ಗುಣದಿಂದ ಆಚೆ ಬರುವಂಥದ್ದು? ಸಿಂಪ್ಲಿ ಬೈ ಅಂಡರ್ಸ್ಟ್ಯಾಂಡಿಂಗ್ ದೆಮ್ ಪ್ರಾಪರ್ಲಿ ಬೈ ಲರ್ನಿಂಗ್ ಫ್ರಮ್ ಪ್ರಾಪರ್ ಸೋರ್ಸ್. ಸರಿಯಾದ ಜನರಿಂದ ನಾವು ಮಾರ್ಗದರ್ಶನ ಪಡಿಬೇಕು. ಈಗ ಅರ್ಜುನ ಕೃಷ್ಣನಿಂದ ಪಡೆದ. ವಾಟ್ ಕ್ಯಾನ್ ಒನ್ know from spiritual master about his spiritual position, his body, senses, how he is entrapped? ಗುರುವಿನಿಂದ ನಾವು ಎಂತ ತಿಳಿಯುವಂಥದ್ದು? ನಮ್ದು ನಾವು ಯಾವ ನೆಲೆಯಲ್ಲಿ ಇದ್ದೇವೆ, ನಮ್ಮ ದೇಹ, ನಮ್ಮ ಇಂದ್ರಿಯಗಳು ಹೇಗೆ ಟ್ರ್ಯಾಪ್ ಆಗಿದೆ. ಲಿವಿಂಗ್ ಎಂಟಿಟಿ is not the performer of activities being situated in a body easy, he is forced to act. We are forced to act only. Then he can become fixed in full Krishna consciousness. ಅಂದ್ರೆ ನಮ್ಮ ಸ್ಪಿರಿಚುವಲ್ ಪೊಸಿಷನ್ ಗೊತ್ತಾದ ಮೇಲೆ ನಮಗೆ ಪೂರ್ತಿಯಾಗಿ ಕೃಷ್ಣ ಇರ್ಲಿಕ್ಕೆ ಆಗ್ತದೆ. ಅಂಡ್ ಎ ಪರ್ಸನ್ ಇನ್ ಕೃಷ್ಣ ಇಸ್ ನಾಟ್ ಎಫೆಕ್ಟ್ ಬೈ ಮೆಟೀರಿಯಲ್ ನೇಚರ್. ಯಾರು ಕೃಷ್ಣ ಬಗ್ಗೆ ಅಂತಾನೆ ಅವನಿಗೆ ಈ ಭೌತಿಕ ಪ್ರಕೃತಿಯಿಂದ ಎಫೆಕ್ಟ್ ಆಗುವುದಿಲ್ಲ. ಫಾರ್ ಒನ್ ಹೂ ಇಸ್ ಏಬಲ್ ಟು ಸಿ ಥಿಂಗ್ಸ್ ಆಸ್ ದೇ ಆರ್, ದ ಇನ್ಫ್ಲುಯೆನ್ಸ್ ಆಫ್ ಮೆಟೀರಿಯಲ್ ನೇಚರ್ ಗ್ರಾಜುವಲಿ ಸೀಸಸ್ ಔಟ್. ಮದ್ಭಾವಂ. ಎಸ್, ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅಂತ ಹೇಳ್ತಾರೆ, when the jiva does not observe any other doer than the gunas, which change into the form of agent, the action and the object, and knows the soul is separate from the guna. ನೋಡಿ, ಆತ್ಮ ಗುಣದಿಂದ separate. The jiva attends merging within, meaning madbhava. It should be understood from the second to last verse in this chapter that one must still perform bhakti even after practicing such jnana in order to get the result. ಭಕ್ತಿಯನ್ನು ನಿಲ್ಲಿಸಲಿಕ್ಕಿಲ್ಲ, ಮಾಡ್ತಾ ಇರಬೇಕು. ಓಕೆ, ಜ್ಞಾನ ಪಡೆದ ಮೇಲೆ ಕೂಡ ಬಲ್ದೆ ವಿದ್ಯಾಭೂಷಣ. ಓಕೆ ಎಂತ ಹೇಳಿದ್ದಾರೆ? ದ ಪ್ಯೂರ್ ಜೀವ filled with knowledge and bliss is not the agent of action filled with sorrow such as fighting and sacrifice. When he sees that he is endowed with body and senses made of the gunas, and thus understand that the doership of those actions is fixed in the gunas, not in the pure atma. ಈಗ ನಾವು ಆಕ್ಷನ್ ಮಾಡ್ತಾ ಇದ್ದೇವೆ, ಇದು ಯಾಕೆಂದ್ರೆ ನಾವು ಯಾವ ಗುಣದಲ್ಲಿ ಇದ್ದೇವೆ ಅದರ ಪ್ರಕಾರ. ಆತ್ಮ ಪ್ಯೂರ್, ನಾಟ್ ಇನ್ ದ ಪ್ಯೂರ್ ಆತ್ಮ, ಬಿಕಾಸ್ ದ ಮೋಟಿವ್ ಫಾರ್ ಆಕ್ಷನ್ ಈಸ್ ಇನ್ ದಿ ಗುಣಾಸ್. ನಾವು ಮಾಡುವಂತ ಆಕ್ಷನ್ ಹೇಗೆ, ನಾವು ಯಾವ ಗುಣದಲ್ಲಿದ್ದೇವೆ ಅದ್ರ ಪ್ರಕಾರ ನಾವು ಮಾಡುವಂಥದ್ದು. ಈ ಅಟೆನ್ಸ್ ಫ್ರೀಡಮ್ ಫ್ರಮ್ ಸಂಸಾರ or he attains my pure bhakti, madbhava. Yes. Result of realizing this knowledge or result of transcending the modes, one becomes liberated, ಮುಕ್ತಾತ್ಮ ಆಗ್ತಾನೆ, ಫ್ರೀಡಮ್ ಫ್ರಮ್ ಡಿಸ್ಟ್ರೆಸ್, ದುಃಖದಿಂದ ಆಚೆ ಹೋಗ್ತಾನೆ. become free from birth, death, old age and their distress. One can release nectar even in this life. ಈ ಜನ್ಮದಲ್ಲೇ ಅಮೃತವನ್ನು ಸವಿಬಹುದು. ಎಂಜಾಯ್ಸ್ ಲೈಫ್ ಆನ್ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್. ಯಾವಾಗ? ಗುಣದಿಂದ ಆಚೆ ಬಂದ ಮೇಲೆ. ಎಸ್. ಹೌ ಇಸ್ ಒನ್ ಏಬಲ್ ಟು ಟ್ರಾನ್ಸೆಂಡ್ 3 modes? ಬೈ ಪರ್ಫಾರ್ಮಿಂಗ್ ಡಿವೋಷನಲ್ ಸರ್ವಿಸ್. ಭಕ್ತಿ ಸೇವೆ ಮಾಡಿದ್ರೆ ಈ 3 ಗುಣದಿಂದ ಆಚೆ ಬರ್ಬೋದು. ಈಗ 20 explain how to release transcendental position even in this body. They indicate even within the material body by advancement in spiritual knowledge. One can be free from the modes of material nature. One can enjoy happiness of spiritual life even in this body. Okay. ಬಂತಾ? ಹರೇ ಕೃಷ್ಣ. ಸ್ಕ್ರೀನ್ ಶೇರ್ ಆಗಿದೆ ಉಂಟಾ? ಸ್ಕ್ರೀನ್ ಶೇರ್ ಉಂಟಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡೋ ಒಂದು ಕೇಳಿಸ್ತಾ ಉಂಟಾ? ಇದೆ ಪ್ರಭುಜಿ, ಸ್ಕ್ರೀನ್ ಶೇರ್ ಆಗಿದೆ. ಓಕೆ, ಕೇಳಿಸ್ತಾ ನಾನು ಮಾತಾಡೋದು. ವೈಫೈ ಹೋಯಿತು. ಓಕೆ, ಮೊಬೈಲಿಂದ ಕನೆಕ್ಟ್ ಮಾಡಿದ್ದೇನೆ. ಓಕೆ. By the power of distinguishing jiva from the gunas, he overcomes the 3 gunas which give rise to the body. Okay. He can enjoy spiritual happiness even in his body. Devotional service is a sign of liberation. ನೋಡಿ, ಮಕ್ಕಳು ಭಕ್ತಿ ಸೇವೆ ಮಾಡ್ತಾರೆ, ಇವ್ರು ನೋಡಿ ಕೀರ್ತನ ಮಾಡ್ತಾರೆ. The more we are happy in Krishna consciousness, the more we become purified. When one is freed from the influence of modes, he enters devotional service. ಯಾವ ಗುಣದಿಂದ ಆಚೆ ಬರ್ತಾನೆ ಅವ ಭಕ್ತಿ ಸೇವೆ ಮಾಡ್ಬೋದು. After leaving the body, he is certainly going to the spiritual sky.
ದೇಹ ಬಿಟ್ಟ ಮೇಲೆ ಭಗವಂತ ಧಾಮಕ್ಕೆ ಹೋಗ್ತಾನೆ. ಸೆನ್ಸ್ ಆಫ್ ಮಿರಾಕ್ಲೆಸ್. Yes, become qualified of pure bhakti and the Brahma Bhuta Prasanam, having attained the state of Brahman. He then attains Prema Bhakti. Okay, what are the symptoms of one who transcends the modes? Symptoms ಎಂತ ಗುಣದಿಂದ ಆಚೆ ಬರ್ತಾನೆ ಅಂತ. ವಾಟ್ ಈಸ್ ಇಸ್ ಬಿಹೇವಿಯರ್? ಹೌ ಡಸ್ ಈ ಟ್ರಾನ್ಸೆಂಡ್ ದ ಮೋಡ್ಸ್? ಇದು ಪ್ರಶ್ನೆ ಕೇಳ್ತಾನೆ ಅರ್ಜುನ ಕೃಷ್ಣ ಹತ್ರ. ಅವನ ನಡವಳಿಕೆ ಅಂತ, ಹೇಗೆ ಅವ ಈ ಗುಣದಿಂದ ಆಚೆ ಬರ್ತಾನೆ ಅಂತ. Translation, okay. Arjuna inquired, "Oh my dear, by which symptom is one who known who is transcendental to three modes? What is his behavior? How does he transcend the modes of nature?" Vishwanath Chakravarti ಅಂತ ಹೇಳ್ತಾರೆ, "Oh Lord, by what symptoms is a person known to be beyond the gunas? What is his conduct? What does he surpasses the gunas?" So how does he surpasses gunas? ಇದು ಬಲದೇವ್ ವಿದ್ಯಾಭೂಷಣ್, ಇದು ಪ್ರಭುಪಾದ, ಇದು ಫಸ್ಟ್ ಒನ್, ಇದು ವಿಶ್ವನಾಥ ಚಕ್ರವರ್ತಿ, ಇದು ಬಲದೇವ್ ವಿದ್ಯಾಭೂಷಣ್. ಓಕೆ. "Oh Lord, by what symptoms is a person known to be beyond the gunas? What is his conduct? How does he surpasses gunas?" Okay. ಈಗ ಮೂರದು ಕ್ವಶನ್, by what symptoms should one understand a person is beyond the gunas? 2, ಇದು ಯಾರು? ವಿಶ್ವನಾಥ ಚಕ್ರವರ್ತಿ, ಇದು ಬಲದೇವ್ ವಿದ್ಯಾಭೂಷಣ್. What is his behavior? Does he do action by free will or according to the regulation? Next is Prabhupada. What is the means of attaining transcendental of the gunas? Spiritual, Srila Prabhupada. The means is very important. Unless one knows the direct means to be always situated transcendentally, no possibility of showing the symptoms of it. ಈಗ ಸಿಮಿಲರ್ ಕ್ವಶನ್. ಓಕೆ. ಅರ್ಜುನ ಕೇಳುವಂಥದ್ದು, ಸ್ಥಿತಪ್ರಜ್ಞಸ ಕಾ ಭಾಷಾ 2.50 ಕೇಳ್ತಾನೆ. However, out of extreme desire to know, Arjuna asked, when Arjuna asked his question in chapter 2, he did not ask how a person could transcend the gunas. ಅಲ್ಲಿ ಕೇಳಿಲ್ಲ ಅಂತೆ. But now he asked this question also. That is the difference. ಅಲ್ಲಿ ಸ್ಥಿತಪ್ರಜ್ಞ ಕಾ ಭಾಷೆ ಕೇಳಿದಾನೆ, ಅಲ್ಲಿ ಗುಣದ ಬಗ್ಗೆ ಕೇಳಲಿಲ್ಲ, ಇಲ್ಲಿ ಕೇಳ್ತಾ ಇದ್ದಾನೆ. Yes, Krishna answers the question. What are the symptoms of one who is beyond the gunas? Baldev Vidyabhushan. Because Arjuna asks about this in a particular way. Again, Krishna describes the characters in a different way. The question are answered in 5 verses. The characters to be recognized within oneself are mentioned in the 5 verses. Okay. Okay. Yes. What are the symptoms of transcendence? ಒಬ್ಬ ಗುಣದಿಂದ ಆಚೆ ಬಂದಿದ್ದಾನೆ, ಎಂತ ಸಿಂಪ್ಟಮ್ಸ್? Symptoms and behavior in essence. A soul who has become liberated by cultivating knowledge of the modes of nature is detached from matter ante. Symptoms ಎಂತ? ಅವ ಜಡವಸ್ತುದಿಂದ ಡಿಟ್ಯಾಚ್ ಆಗಿದ್ದಾನೆ. And the pushing of the modes, ಇದರಿಂದ ಅವ ಡಿಟ್ಯಾಚ್ ಆಗಿದ್ದಾನೆ. Behavioring of one transcendental modes. Okay. Krishna first indicated that such a person is free from envy and hankering. ಅವನಿಗೆ ಅಸೂಯೆ ಇಲ್ಲ, ಮತ್ತೆ ಬೇಕು ಅನ್ನೋದಿಲ್ಲ. ಗುಣದಿಂದ ಆಚೆ ಬಂದಿದ್ದಾನೆ ಅಂದ್ರೆ ಅವನಿಗೆ ಅಸೂಯೆ ಇಲ್ಲ, ಮತ್ತೆ ನನಗೆ ಬೇಕು ಅನ್ನೋದಿಲ್ಲ ಅವನಿಗೆ. No desire for a repulsion from manifestation of the modes, illumination, attachment, illusion. This statement implies, okay, as long as one is in the body, one has to act neutrally. Neutral ಆಗಿರಬೇಕಂದ್ರೆ engage in devotional service so that identification with the body will be forgotten. ದೇಹದಿಂದ ನಾವು ಮರಿಬೇಕಿದ್ರೆ ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕಂತೆ. One does not need this body, nor need to accept the dictation of the body. ಬಾಡಿ ಡಿಕ್ಟೇಟ್ ಮಾಡಿದಾಗ ಮಾಡಬಾರ್ದು. ಇಕ್ವಿಪಾಯ್ಸನ್ ಅಂದರೆ ಸಮತ್ವ, ಬ್ಯಾಲೆನ್ಸ್ ಅಲ್ಲಿ ಇರುವಂಥದ್ದು, ಟ್ರಾನ್ಸ್ಜೆಂಡರ್ ಅಂಡ್ ಡಿಟ್ಯಾಚ್ಡ್, knowing that the modes alone are active. How does the soul become aloof? He neither desire to enjoy the body, nor desire to go out of the body. ಅಂದರೆ ನಾ ಜೀವೋವ ನಾ ಮರೋವ. ನಾರದ ಮುನಿ ಇಲ್ಲಿದ್ರು ಕೂಡ ಒಂದೇ, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇದ್ರು ಕೂಡ ಒಂದೇ. ಯಾಕೆಂದ್ರೆ ಇಲ್ಲಿ ಕೂಡ ಅವ್ರು ಭಕ್ತಿ ಸೇವೆ, ಅಲ್ಲಿ ಕೂಡ ಭಕ್ತಿ ಸೇವೆ ಮಾಡುವಂಥದ್ದು. ಹಾಗಾಗಿ ಈ ನೈದರ್ ಡಿಸೈರ್ಸ್ ಟು ಎಂಜಾಯ್ ದ ಬಾಡಿ, ನಾಟ್ ಡಿಸೈರ್ ಟು ಗೋ ಔಟ್ ಆಫ್ ದಿ ಬಾಡಿ. ಅವನಿಗೆ ಸಾಯಲಿಕ್ಕೆ ಕೂಡ ಇಷ್ಟ ಇಲ್ಲ, ಇದ್ದು ದೇಹದಲ್ಲಿದ್ದು ಎಂಜಾಯ್ ಮಾಡಲಿಕ್ಕೆ ಕೂಡ ಇಷ್ಟ ಇಲ್ಲ. ಅಂದ್ರೆ ಅವ ಭಗವಂತನ ಎಂತ ಹೇಳುವಂಥದ್ದು ಸೇವೆಯಲ್ಲಿ ತೊಡಗಿದ್ದಾನೆ, ಅವನಿಗೆ ಏನು ಎಫೆಕ್ಟ್ ಆಗುದಿಲ್ಲ.
behavior dealing of one transcendent to the modes. Study in all circumstances. ಎಲ್ಲ ಪೊಸಿಷನ್ ಸ್ಟಡಿ ಇರ್ತದೆ. ಮತ್ತೆ praise and blame, honor and dishonor, happiness and distress, desirable or undesirable, ಇದು ಅವನಿಗೆ ಎಫೆಕ್ಟ್ ಆಗೋದಿಲ್ಲ. ಡೀಲ್ಸ್ ಈಕ್ವಲಿ ವಿತ್ ಎವ್ರಿ ಒನ್, ಎಲ್ಲರದ್ದು ಒಂದೇ ರೀತಿ ನೋಡ್ತಾನೆ. ಅರ್ತ್, ಸ್ಟೋನ್, ಗೋಲ್ಡ್, ಬಂಗಾರ, ಭೂಮಿ, ಕಲ್ಲು ಒಂದೇ ರೀತಿ ಆಕ್ಸೆಪ್ಟ್ ಮಾಡ್ತಾನೆ. ಫ್ರೆಂಡ್ ಆರ್ ಎನಿಮಿ ಒಂದೇ ರೀತಿ ಅವನಿಗೆ. ಈಕ್ವಲಿ ಡಿಸ್ಪೋಸ್ ಅಂಡ್ ಸೀಸ್ ಎವ್ರಿಥಿಂಗ್ ಆನ್ ಅನ್ ಈಕ್ವಲ್ ಲೆವೆಲ್. ನೋ ದಟ್ he has nothing to do with material existence. ಭೌತಿಕದಿಂದ ಅವನಿಗೆ ಏನು ಮಾಡಲಿಕ್ಕಿಲ್ಲ. knows the situation of temporary uphills and disturbances. Does not attempt anything for his own sake, but to attempt anything for Krishna. ಅವನ ಸ್ವಂತಕ್ಕೆ ಮಾಡೋದಿಲ್ಲ, ಎಲ್ಲ ಕೃಷ್ಣನಿಗೋಸ್ಕರ ಮಾಡ್ತಾನೆ. ಓಕೆ, ಅದೇ ಈಗ ನಾವು ಹೇಳಿದನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ ಓಕೆ, ನಾವು ಈಗ ಇದಕ್ಕೆ ಹೋಗುವ. ಎಸ್, ಹೌ ಟು ಬಿಕಮ್ ಶ್ರೀಲ ಪ್ರಭುಪಾದ ಹೇಳುವಂಥದ್ದು, ಹೌ ಟು ಬಿಕಮ್ ಟ್ರಾನ್ಸೆಂಡೆಂಟಲ್ ಸಿಚುವೇಟೆಡ್ ವೆನ್ ಇನ್ ಹಿಸ್ ಬಾಡಿ ಈಸ್ ಅಂಡರ್ ದಿ ಒನ್ ಆಫ್ ದಿ ತ್ರೀ ಮೋಡ್. ಇರುವಾಗ ಒಂದು ಮೋಡಲ್ಲಿ ಇರ್ತಾನೆ, ಒಂದು ಗುಣದಲ್ಲಿ ಇರ್ತಾನೆ. ಬಟ್ ಇಫ್ ಒನ್ ಎಂಗೇಜಸ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್, ಈಸ್ ಐಡೆಂಟಿಟಿ ವಿತ್ ಮೆಟಲ್ ಬಾಡಿ ವಿಲ್ ಬಿ ಫಾರ್ವರ್ಡ್. ನಾವು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗ್ತೇವೆ ಹಾಗೆ ಅಂತ ಆಗ್ತದೆ, ದೇಹದೊಟ್ಟಿಗೆ ನಾವು ಐಡೆಂಟಿಫೈ ಮಾಡ್ತೇವಲ್ಲ ಅದು ನಾವು ಮರಿತಾನಂತೆ. ವೆನ್ ಕಾನ್ಶಿಯಸ್ ಆಫ್ ಮೆಟೀರಿಯಲ್ ಬಾಡಿ ಆಕ್ಟ್ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್. ವೆನ್ ಕಾನ್ಶಿಯಸ್ ಆಫ್ ಕೃಷ್ಣ, ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟಾಪ್ಸ್. ಸೆನ್ಸ್ ಗ್ರಾಟಿಫಿಕೇಶನ್ ಇಂದ್ರಿಯ ಸುಖ. ಯಾವಾಗ ನಾವು ದೇಹದ ಭಾವನೆಯಲ್ಲಿ ಇರ್ತೇವೆ ಆಗ ಎಂತ ಎಂತ ಮಾಡ್ತೇವೆ, ನಾವು ಇಂದ್ರಿಯ ಸುಖ ಮಾಡ್ತೇವೆ ಅಂತ. ಇಂದ್ರಿಯ ಸುಖಕ್ಕೋಸ್ಕರ ನಾವು ಕೆಲಸ ಮಾಡ್ತೇವೆ. ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೇವೆ ಆಗ ಇಂದ್ರಿಯ ಸುಖವನ್ನು ನಿಲ್ಲಿಸ್ತೇವೆ. The mode will act, but he will be aloof. How? It does not desire to enjoy the body, nor to get out of it. He automatically becomes free. He did not try to become free. Automatically free ಆಗ್ತಾನೆ. Did not try to become free ನೋಡಿ from the influence of the modes. Still Prabhupada, dealings of a transcendentally situated person, no envy, does not anger for anything. Okay, ಇದೆಲ್ಲ ಆಯಿತು, ನಾನು ಹೇಳಿದೆ, ಇನ್ನೂ ಬಂದಿದೆ. ಓಕೆ, ಎಸ್, ಈಗ ನಮ್ಮ ಇವತ್ತಿನ ಟಾಪಿಕ್ ಈ ಶ್ಲೋಕ. ಮಾಂಸಯೋ ಅವ್ಯಾಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾ ಸಮದಿತ್ತೆ ತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಸ್, ಹೌ ಟು ಟ್ರಾನ್ಸೆಂಡ್ ದ ಮೋಡ್ಸ್, ಹೇಗೆ ನಾನು ಇವತ್ತಿದೆ ಪಿಕ್ಚರ್ ಆಗಿದೆ. Lord Krishna answers third question, method of transcending. Okay, one who engages in full devotional service, ಯಾರು ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಎಸ್, ಆಗ್ತದೆ ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅಂತ ಆಗ್ತದೆ. ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅಂತ ಆಗ್ತದೆ. ಅನ್ಫೇಲಿಂಗ್ ಇನ್ ಆಲ್ ಸರ್ಕಮ್ಸ್ಟಾನ್ಸಸ್, ಒಂದು ಫೇಲ್ ಆಗುವುದಿಲ್ಲ. ಅಟ್ ಒನ್ ಟ್ರಾನ್ಸೆಂಡ್ಸ್ ದ ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರ್. ನೋಡಿ, ಈ ಮೂರು ಗುಣದಿಂದ ಆಚೆ ಬರ್ತಾನೆ. thus comes to the level of Brahman. Yes. ಈಗ okay. Transfer your consciousness into Krishna activities called Bhakti Yoga and not disturb your consciousness by active of three modes. Okay. Krishna ಪ್ರಜ್ಞೆಗೆ ನಮ್ಮ ಪ್ರಜ್ಞೆಯನ್ನು ಟ್ರಾನ್ಸ್ಫರ್ ಮಾಡಬೇಡ. How to transcend the modes? By pure devotional service, one can transcend and achieve Brahma liberation. ಶುದ್ಧ ಭಕ್ತಿ ಸೇವೆಯಿಂದ ನಾವು ಈ ಗುಣದಿಂದ ಆಚೆ ಬರಬಹುದು. ಎಸ್, ಫಸ್ಟ್ಗೆ ಅಂತ ಟ್ರಾನ್ಸ್ಫರ್ ಯುವರ್ ಕಾನ್ಷಿಯಸ್ನೆಸ್ ಟು ಕೃಷ್ಣ ಆಕ್ಟಿವಿಟೀಸ್. ನಮ್ಮ ಪ್ರಜ್ಞೆಯನ್ನು ಕೃಷ್ಣನ ಆಕ್ಟಿವಿಟೀಸ್ಗೆ ಮಾಡಬೇಕಂತ ಭಕ್ತಿ ಯೋಗ. ಮತ್ತೆ ಅಂಡ್ ನಾಟ್ ಡಿಸ್ಟರ್ಬ್ ಯುವರ್ ಕಾನ್ಷಿಯಸ್ನೆಸ್ ಬೈ ಆಕ್ಟಿವಿಟೀಸ್ ಆಫ್ ತ್ರೀ ಮೋಡ್ಸ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಆಲ್ ಫಾರ್ಮ್ಸ್ ಆರ್ equipotent. All the forms of Krishna are omnipotent, omniscient, transcendental and Sachidananda. Service to any of these forms is transcendental. ಯಾವುದೇ ಭಗವಂತನ ಫಾರ್ಮ್ ಅದೆಲ್ಲವೂ ದಿವ್ಯವಾದ ಟ್ರಾನ್ಸೆಂಡೆಂಟಲ್. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಸರ್ವಿಸ್. ಸರ್ವಿಸ್ ವಿತ್ ಅನ್ಫೇಲಿಂಗ್ ಡಿಟರ್ಮಿನೇಷನ್ ಟು ಎನಿ ಫಾರ್ಮ್ ಹೆಲ್ಪ್ಸ್ ಟು ಓವರ್ಕಮ್ ದ ಮೋಡ್ಸ್. ಭಕ್ತಿ ಸೇವೆ ಮಾಡಬೇಕು ನಾವು. ಭಕ್ತಿ ಸೇವೆ ತುಂಬಾ ಇಂಪಾರ್ಟೆಂಟ್.
ಅನ್ಫೈಲಿಂಗ್ ಡಿಟರ್ಮಿನೇಷನ್ ಅಂದ್ರೆ ದೃಢ ಸಂಕಲ್ಪ. ಎಸ್, ಆಚೆ ಆಗ್ಲಿಕ್ಕಿಲ್ಲ. ಫಸ್ಟ್ ಎಂತ ಮಾಡಬೇಕು? ಭಕ್ತಿ ಸೇವೆಗೆ ಪ್ರಾಮುಖ್ಯತೆ ಕೊಡಬೇಕು, ಫಸ್ಟ್ ಇಂಪಾರ್ಟೆನ್ಸ್. ಮತ್ತೆ ಉಳಿದೋದಕ್ಕೆಲ್ಲ ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ಬರ್ತದೆ ನಮ್ಮ ಜೀವನದಲ್ಲಿ. ಫಸ್ಟ್ ಭಕ್ತಿ ಸೇವೆಗೆ. Service to unfailing determination to any form helps to overcome the modes. Okay. Next, fourth, qualification to serve. To be in Krishna consciousness implies acquiring qualitative equality with Krishna, Sachidananda. Analogy: gold mine and a particle of a gold. ನಾವೀಗ ಬಂಗಾರದ ಎಂತ ಒಂದು ಗಣಿಯಿಂದ ನಾವು ಸಣ್ಣ ಬಂಗಾರವನ್ನು ತರ್ತೇವೆ. ಹಾಗಾಗಿ ಕ್ವಾಲಿಟಿ ಸೇಮ್. ಕೃಷ್ಣ ಸಚಿದಾನಂದ, ನಮ್ಮಲ್ಲಿ ಕೂಡ ಕ್ವಾಲಿಟಿ ಉಂಟು. ಅನಾಲಜಿ: ಟು ಬಿ ಎ ಪರ್ಸನಲ್ ಅಸಿಸ್ಟೆಂಟ್ ಟು ದ ಕಿಂಗ್ ಒನ್ ಮಸ್ಟ್ ಅಕ್ವೈರ್ ದ ಕ್ವಾಲಿಫಿಕೇಶನ್. ನೋಡಿ, ಈಗ ರಾಜನ ಸೆಕ್ರೆಟರಿ, ಪರ್ಸನಲ್ ಸೆಕ್ರೆಟರಿ ಆಗಬೇಕಿದ್ರೆ ಕ್ವಾಲಿಫಿಕೇಶನ್ ಬೇಕು. ಕ್ವಾಲಿಫಿಕೇಶನ್ ಸರ್ವ್ ಕೃಷ್ಣ ಈಸ್ ಟು ಬಿಕಮ್ ಬ್ರಹ್ಮನ್. ನೋಡಿ, ಕ್ವಾಲಿಫಿಕೇಶನ್ ಟು ಸರ್ವಿಸ್ ಮಾಡ್ಲಿಕ್ಕೆ, ಏಕೆಂದ್ರೆ ತಮಗುಣದಲ್ಲಿ ಸೇವೆ ಮಾಡ್ಲಿಕ್ಕೆ ಆಗ್ತದೆ, ರಜೋಗುಣದಲ್ಲಿ ಸೇವೆ ಮಾಡ್ಲಿಕ್ಕೆ ಆಗ್ತದೆ, ಸತ್ವಗುಣದಲ್ಲಿ ಸೇವೆ ಮಾಡ್ಲಿಕ್ಕೆ ಆಗ್ತದೆ, ಶುದ್ಧ ಸತ್ವದಲ್ಲಿ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಈಗ ನನ್ನ ಪ್ರಶ್ನೆ, ಯಾವುದು ಒಳ್ಳೆಯದು? ಎಸ್, ಯಾರು ಹೇಳ್ತೀರಿ? ತಮಗುಣದಲ್ಲಿ ಮಾಡಿದ ಸೇವೆ ಒಳ್ಳೆಯದಾ, ರಜೋಗುಣದಲ್ಲಿ ಮಾಡಿದ ಸೇವೆ ಒಳ್ಳೆಯದಾ, ಸತ್ವಗುಣದಲ್ಲಿ ಮಾಡಿದ ಸೇವೆ ಒಳ್ಳೆಯದಾ, ಶುದ್ಧ ಸತ್ವದಲ್ಲಿ ಮಾಡಿದ ಸೇವೆ ಒಳ್ಳೆಯದಾ? ಯಾವ ಸೇವೆ ಒಳ್ಳೆಯದು? ಸೇವೆ ಮಾಡಿದ್ರೆ ಒಳ್ಳೇದು ಪ್ರಭು, ಯಾವ ಮಾಡಿದ್ರು ಸೇವೆ ಮಾಡ್ಬೇಕು, ಅದೇ ಮುಖ್ಯ ಪ್ರಭು. ಅಲ್ಲ, ಯಾವ್ದು ಒಳ್ಳೆಯದು? ಸತ್ವ ಒಳ್ಳೆಯದು. ಸೇವೆ ಮಾಡ್ಬೇಕು. ಹೌದು, ಯಾವ್ದು ಒಳ್ಳೆಯದು? ಶುದ್ಧ ಸತ್ವದಲ್ಲಿ, ಶುದ್ಧ ಸತ್ವ. ಶುದ್ಧ ಸತ್ವದಲ್ಲಿ ಮಾಡ್ಬೇಕು. ಸತ್ವ ಹೇಗೆ ಒಳ್ಳೆಯದಾಗುವುದು? ಸತ್ವ ಈ 3 ಗುಣದಲ್ಲಿ ಬರ್ತದೆ. ಹಾಗೆ qualification so Krishna become Brahman. Okay, to become Brahman implies to be freed from mental contempt. Brahman ಅಂದ್ರೆ ಅಂತ ಈ ಭೌತಿಕದಿಂದ ದೂರ ಆಗುವಂಥದ್ದು. ನ ಶೋಚತಿ ನ ಕಾಂಕ್ಷತಿ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ. This is the beginning, this is not the ultimate. ಬ್ರಹ್ಮಭೂತ ಪ್ರಸನ್ನಾತ್ಮ is the beginning in Krishna consciousness. ನ ಶೋಚತಿ ನ ಕಾಂಕ್ಷತಿ ಅಂದ್ರೆ ಹ್ಯಾಂಕರಿಂಗ್ ಕೂಡ ಇಲ್ಲ, ಲ್ಯಾಮೆಂಟೇಷನ್ ಕೂಡ ಇಲ್ಲ. ಅಂದ್ರೆ ಮೆಂಟಲ್ ಕಂಟಾಮಿನೇಷನ್ ಇಲ್ಲ. One can attain the supreme Brahman by becoming Brahman, but not losing eternal individual identity. ನೋಡಿ, ಎಸ್. ಲಾಸ್ಟ್ ಇದು ಇಂಡಿವಿಜುವಾಲಿಟಿ ಇನ್ ಸರ್ವಿಸ್. ಭಕ್ತಿ ಯೋಗ ಮೀನ್ಸ್ ಇಂಡಿವಿಜುವಾಲಿಟಿ ಈಸ್ ಮೇಂಟೈನ್ ಇಟರ್ನಲಿ. ನೋಡಿ, ಈಗ ಮಾಯಾವಾದಿಗಳು ಹೇಳುವಂಥದ್ದು ಎಂತ ಅಂದ್ರೆ, ನಾವೀಗ ಇಲ್ಲಿದ್ದೇವೆ ಮತ್ತೆ ನಾವು ಸತ್ತ ಮೇಲೆ ದೇವರಲ್ಲಿ ಒಂದಾಗುವಂಥ, ನಾವು ದೇವರಾಗುವಂಥದ್ದು. ಅವ್ರು ಹೇಳುವಂಥದ್ದು, ಈ ನದಿಯಿಂದ ನೀರು ಹೋಗ್ತದೆ, ಅದು ಸಮುದ್ರಕ್ಕೆ ಸೇರ್ತದೆ, ಅಂದ್ರೆ ಒಂದಾಗುವುದಂತೆ. ಪ್ರಭುಪಾದ ಹೇಳುವಂಥದ್ದು, ನದಿಯಿಂದ ನೀರು ಹೋಗ್ತದೆ, ಸಮುದ್ರಕ್ಕೆ ಸೇರ್ತದೆ, ನದಿಯಲ್ಲಿ ಮೀನು ಇರ್ತದೆ, ಸಮುದ್ರದಲ್ಲಿ ಕೂಡ ಮೀನು ಇರ್ತದೆ. ಮೀನಿದು ಇಂಡಿವಿಜುವಾಲಿಟಿ ಇರ್ತದೆ. ಮೀನಿದು ಇಂಡಿವಿಜುವಾಲಿಟಿ ಇರ್ತದೆ. ಹಾಗಾಗಿ going to lose our individuality. ಭಗವದ್ಗೀತೆ ಕೃಷ್ಣ ಹೇಳ್ತಾನೆ ಎಂತ, ಇಂಡಿವಿಜುವಾಲಿಟಿ ಲೂಸ್ ಆಗುವುದಿಲ್ಲ. ಎಸ್, ಯಾರಿಗೆ ಹೇಳ್ಬೋದು? ಇಂಡಿವಿಜುವಾಲಿಟಿಗೆ ಯಾವ ಶ್ಲೋಕ ಭಗವದ್ಗೀತೆಯಲ್ಲಿ? ಎಸ್, ಯಾರಿಗೆ ಹೇಳ್ಬೋದು? ಎಸ್, ನತ್ವೇವಾಹಂ ಜಾತು ನಾಸಂ ನೇಮೇ ಜನಾಧಿಪಃ. ಮುಂದಿನ ನೆನಪಾಗ್ತಾ ಇಲ್ಲ ಪ್ರಭುಜಿ. ನಾತು ಏವಂ ಜಾತು ನಾಶ ನಾತ್ವಂ ನೇಮೆ ಜನಾಧಿಪ ನಾಚೈವ ನ ಭವಿಷ್ಯಾಮ ಸರ್ವೇ ವಯಂ ಅತ ಪರಂ. ಎಸ್, ಧನ್ಯವಾದ. ಹಾಗೆ ಇಲ್ಲಿ ಹೇಳುವಂಥದ್ದು ಇಂಡಿವಿಜುವಾಲಿಟಿ ಬಗ್ಗೆ ಶ್ಲೋಕ ಭಗವದ್ಗೀತೆಯದು. ಹಾಗೆ ಇಲ್ಲಿ ಹೇಳುವಂಥದ್ದು, ಕೃಷ್ಣ ಯಾವುದೇ ಸಮಯ ಇರಲಿಲ್ಲ, ನಾನು ಇರಲಿಲ್ಲ ಅಂತ, ನೀನು ಕೂಡ ಇರಲಿಲ್ಲ, ಮತ್ತೆ ಈ ರಾಜರು ಇರಲಿಲ್ಲ. ಅಂದ್ರೆ ಹಿಂದೆ ಫ್ಯೂಚರಲ್ಲಿ ಕೂಡ ಇವರು ಇದ್ರು, ನಾನು ಕೂಡ ಇದ್ದೆ, ಈ ರಾಜರು ಕೂಡ ಇದ್ರು, ನೀನು ಕೂಡ ಇದ್ದೀಯಾ. ಈಗ ಕೂಡ ನಾನು ಕೂಡ ಇದ್ದೇನೆ, ನೀನು ಕೂಡ ಇದ್ದೀಯಾ, ಈ ರಾಜರು ಇದ್ದಾರೆ. ಮತ್ತೆ
ಮುಂದೆ ಕೂಡ ಇರ್ತಾರೆ, ಫ್ಯೂಚರಲ್ಲಿ ಕೂಡ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಹಾಗಾಗಿ ನಮ್ದು ಇಂಡಿವಿಜುವಾಲಿಟಿ ಇರ್ತದೆ, ಇಂಡಿವಿಜುವಾಲಿಟಿ ಹೋಗುವುದಿಲ್ಲ. ಹಾಗೆ ಭಕ್ತಿ ಯೋಗ ಮೀನ್ಸ್ ಇಂಡಿವಿಜುವಾಲಿಟಿ ಇಸ್ ಮೇಂಟೈನ್ ಇಟರ್ನಲಿ. ಭಕ್ತಿ ಯೋಗ ಮೀನ್ಸ್ 3 things: ದ ಲಾರ್ಡ್, ದ ಡಿವೋಟಿ, ದ ಪ್ರೊಸೆಸ್ ಆಫ್ ಭಕ್ತಿ. ಭಕ್ತಿ ಯೋಗ ಅಂದ್ರೆ ಭಗವಂತ, ಭಕ್ತ ಮತ್ತೆ ಪ್ರೊಸೆಸ್ ಭಕ್ತಿ. ಆಲ್ 3 ಮಸ್ಟ್ ಬಿ ದೇರ್. ಎಸ್. ಓಕೆ ಓಕೆ ಈಗ ಓಕೆ ಟ್ರಾನ್ಸ್ಲೇಷನ್ ಒಂದು, ಇದು ಪ್ರಭುಪಾದ, ಇದು ವಿಶ್ವನಾಥ ಚಕ್ರವರ್ತಿ, ಇದು ಬಲದೇವ್ ವಿದ್ಯಾಭೂಷಣ. ಓಕೆ, ಈಗ ಪ್ರಭುಪಾದ ಅಂತ ಹೇಳ್ತಾರೆ, ಒನ್ ಎಂಗೇಜಸ್ ಇನ್ ಫುಲ್ ಡಿವೋಷನಲ್ ಸರ್ವಿಸ್ ಅನ್ಫೇಲಿಂಗ್ ಇನ್ ಆಲ್ ಸರ್ಕಮ್ಸ್ಟೆನ್ಸಸ್ ಅಟ್ ಒನ್ಸ್ ಟ್ರಾನ್ಸೆಂಡ್ ದ ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರ್ ಅಂಡ್ ದಸ್ ಕಮ್ಸ್ ಟು ದ ಲೆವೆಲ್ ಆಫ್ ಬ್ರಹ್ಮನ್. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅಂತ ಹೇಳ್ತಾರೆ, ಯು ಸರ್ವ್ಸ್ ಮೀ ಇನ್ ಪ್ಯೂರ್ ಡಿವೋಷನಲ್ ಸರ್ವಿಸ್ ಸರ್ಪಸಸ್ ಗುಣಾಸ್ ಅಂಡ್ ಇಸ್ ಕ್ವಾಲಿಫೈಡ್ ಫಾರ್ ಬ್ರಹ್ಮನ್. ಬಲದೇವ್ ವಿದ್ಯಾಭೂಷಣ ಹೇಳುವಂಥದ್ದು, ಯು ಸರ್ವ್ಸ್ ಮೀ ಅಲೋನ್ ಇನ್ ಪ್ಯೂರ್ ಡಿವೋಷನಲ್ ಸರ್ವಿಸ್ ಸರ್ಪಸಸ್ ಗುಣಾಸ್ ಅಂಡ್ ಬಿಕಮ್ಸ್ ಎಂಡೋಡ್ ವಿತ್ ಹಿಸ್ ಸ್ಪಿರಿಚುವಲ್ ನೇಚರ್. ನೋಡಿ, ಈಗ ಪ್ರಭುಪಾದ ಇಲ್ಲಿ ಸರ್ವ್ ಮಾಡುವಂಥದ್ದು, ಆರತಿ ಮಾಡ್ತಾ ಇದ್ದಾರೆ ಪ್ರಭುಪಾದ. Srila Prabhupada, act for Krishna to overcome modes. Transfer consciousness to Krishna activities, Bhakti Yoga. Which form to serve? Krishna includes his plenary expansion like Rama, Narayana. Okay. All forms of Krishna are fully Sachidananda. If one engages himself with unfailing determination, one can overcome the modes of okay. One who surrenders unto Krishna at once surmounts the influence of the modes of material nature. ಯಾರು ಕೃಷ್ಣನಿಗೆ ಶರಣಾಗತ ಆಗ್ತಾರೆ ಅವಾಗ ಈ ಗುಣದಿಂದ ಆಚೆ ಬರ್ತಾನೆ. Yes. Acquiring equality with Krishna. Need of equality. To serve the Supreme Personal Godhead, one has to be in the same transcendental position as the Lord. ನೋಡಿ, ಭಗವಂತನಿಗೆ ಸೇವೆ ಮಾಡಬೇಕಿದ್ರೆ ನಾವು ಅಂಥದೇ ಪೊಸಿಷನ್ ಇರಬೇಕು. ನಾವು ಆ ಪೊಸಿಷನ್ ಅಲ್ಲಿ ಇದ್ದರೆ ನಾವು ಹೇಗೆ ಸೇವೆ ಮಾಡುವಂಥದ್ದು? Otherwise one cannot serve him. Example, to be a personal assistant to a king, one must acquire the qualification. ರಾಜನ ಪರ್ಸನಲ್ ಅಸಿಸ್ಟೆಂಟ್ ಅವನಿಗೆ ಅರ್ಹತೆ ಇರಬೇಕು. ಬ್ರಹ್ಮೇವ ಸನ್ ಬ್ರಹ್ಮಾಪಿ ಏತಿ. ಓಕೆ, ಒನ್ ಕ್ಯಾನ್ ಅಟೈನ್ ದ ಸುಪ್ರೀಂ ಬ್ರಹ್ಮನ್ ಬೈ ಬಿಕಮಿಂಗ್ ಬ್ರಹ್ಮನ್. ಓಕೆ, ಡಸ್ ಇಟ್ ಮೀನ್ ಲೂಸಿಂಗ್ ಒನ್ಸ್ ಎಕ್ಸಿಸ್ಟೆನ್ಸ್? ಪ್ರಭುಪಾದ ಹೇಳ್ತಾರೆ, ಇಲ್ಲ, ನೋ, ಇಟ್ ಮೀನ್ಸ್ ಕ್ವಾಲಿಟೇಟಿವ್ ಒನ್ನೆಸ್. One does not lose one's identity as individual Brahman. The nature of living entity being part and parcel of Supreme is that he is as good as Krishna in his spiritual position. Spiritual position alli jeevigalu, it is as good as Krishna. Example, gold particles are part of gold mine, but all is gold. ಈಗ ಕೃಷ್ಣ ಬಂಗಾರದ ಗಣಿ, ಗೋಲ್ಡ್ ಮೈನ್. ನಾವು ಸಣ್ಣ 1 gram gold ನಾವು ಒಂದಲ್ಲ. Without individuality, there cannot be Bhakti Yoga. Bhakti means Lord is there, devotee is there, and the activity of exchange between Lord and devotee is there. Okay. Okay, what type of Bhakti Yoga is this? Avyabhisharena. It should be without deviation. Deviation ಅಂದರೆ ಹೇಗೆ ಹೇಳುವಂಥದ್ದು? ಈಗ ನೀವು ಮನೆಯಲ್ಲಿ ಒಂದು ಭಗವಂತನ ವಿಗ್ರಹ ತಂದಿದ್ದೀರಿ. ಆ್ಯಕ್ಚುಲಿ ಮನೆಯಲ್ಲಿ ತರಬಾರ್ದು. ಯಾಕೆ ತರಬಾರ್ದು? ಯಾರು ಹೇಳ್ತೀರಿ? ಯಾಕೆ ವಿಗ್ರಹವನ್ನು ಇಡಬಾರ್ದು? ಶ್ರೀ ವಿಗ್ರಹ ಯಾರು ಹೇಳ್ತೀರಿ? ಅದಕ್ಕೆ ಬೇಕಾದ ಪೂಜೆ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ ಸರಿಯಾಗಿ, ಅಪರಾಧ ಆಗೋ ಚಾನ್ಸ್ ತುಂಬಾ ಇರುತ್ತೆ, ಅದಕ್ಕೋಸ್ಕರ ಅವಾಯ್ಡ್. ಧನ್ಯವಾದ. ಹಾಗಾಗಿ ಈಗ ಎಂತಂದ್ರೆ ಅದು ನಿಲ್ಲಿಕ್ಕಿಲ್ಲ. ಈಗ ಟೆಂಪಲ್ ಅಲ್ಲಿ ಶ್ರೀ ವಿಗ್ರಹ ಇರ್ತದೆ. ಈಗ ನಾವು ಯಾತ್ರೆಗೆ ಹೋಗ್ತೇವೆ, ಟೆಂಪಲ್ ಅಲ್ಲಿ ನಡೀತಾ ಇರ್ತದೆ, ಅದು ನಿಲ್ಲಿಕ್ಕಿಲ್ಲ. ಹಾಗೆ ಇಲ್ಲಿ ಹೇಳುವಂಥದ್ದು ಅವ್ಯಾಭಿಚಾರೇನ ಅಂದ್ರೆ ಭಕ್ತಿಯೋಗ ನಾವು ಮಾಡಬೇಕಂತ ವಿದೌಟ್ ಡಿವಿಯೇಷನ್, ಮೀನ್ಸ್ ವಿದೌಟ್ ಮಿಕ್ಸ್ಚರ್ ಆಫ್ ಕರ್ಮ ಅಂಡ್ ಜ್ಞಾನ.
there are statements relating even jnana by jnane in this final stage. Jnana cha mai sannyasa. One should surrender that jnana to me. Jnanavannu Krishna surrender. No statement about rejection of bhakti anywhere. ಭಕ್ತಿಯನ್ನು ರಿಜೆಕ್ಟ್ ಮಾಡಲಿಕ್ಕಿಲ್ಲ, ಆದರೆ ಜ್ಞಾನವನ್ನು ಸರೆಂಡರ್ ಮಾಡಬೇಕು. ಜ್ಞಾನಿ ಸರ್ಪಸಸ್ ಗುಣ ಬೈ ಭಕ್ತಿ ಓನ್ಲಿ ಆಫ್ಟರ್ ಗಿವಿಂಗ್ ಅಪ್ ಜ್ಞಾನ. ನೋಡಿ, ಬಿಟ್ಟ ಮೇಲೆ ಅವ ಗುಣವನ್ನು ಸರ್ಪಾಸ್ ಮಾಡ್ತಾನೆ. ಓಕೆ, ಓಕೆ, ಇದು ನೋಡುವ ಈಗ. ನಿರ್ಗುಣ ಮತ್ ಓಕೆ, one who surrenders to me is beyond the gunas. Okay, a worker free of attachment is in the mode of goodness. A worker blinded by personal desire is in the mode of passion. A worker completely forgotten how to tell right from wrong is in mode of ignorance. But a worker who has taken shelter of me is understood to transcendental mode of nature. Yes, ಯಾರು ನನ್ನ ಶೆಲ್ಟರ್ ತಗೊಂಡಿದ್ದಾನವ ಟ್ರಾನ್ಸೆಂಡೆಂಟಲ್ ಇದ್ದಾನೆ. ಓಕೆ, those who are free from the attachment are practicing either karma yoga or jnana yoga or the level of sattva. And the person who is beyond the gunas, having taken shelter of the Lord, is practicing sadhana bhakti. Sadhana bhakti ಮಾಡುವವ ಎಂತ ಗುಣದಿಂದ ಆಸೆ ಇದ್ದಾನೆ, ಅವ ಭಗವಂತನ ಶೆಲ್ಟರ್ ತಗೊಂಡಿದ್ದಾನೆ. The jnani, having reached the perfection of jnana, becomes transcendental to the gunas by then giving up the level of sattva. But the devotee, even at the beginning stage of sadhaka, is beyond the gunas. This is the meaning of Bhagavatam words. Okay. This is Brahman ಬಗ್ಗೆ. ಎಸ್, ಇದು ಬೇಡ, ನಾವು ಬರೀ ಆ ಶ್ಲೋಕಕ್ಕೆ ಹೋಗುವ. ಎಸ್, ಹಾಗಾಗಿ ಇಲ್ಲಿ ಹೇಳುವಂಥದ್ದು ಭೌತಿಕ ಪ್ರಕೃತಿಯಲ್ಲಿ ಇದ್ದರೂ ಕೂಡ ಹೀಗೆ ಪರಮಾತ್ಮ ಜೀವಾತ್ಮ ಪೂರ್ಣ ಜ್ಞಾನ ಪಡೆದಿರುವವನು ಎಂದಿಗೂ ಪ್ರಕೃತಿ ಗುಣಗಳು ಬಾಧಿತನಾಗುವುದಿಲ್ಲ. ಏಕೆಂದರೆ ಸದಾ ನನ್ನ ದಿವ್ಯ ಪ್ರೇಮದ ಸೇವೆಯಲ್ಲಿ ನೆಲೆಗೊಂಡಿರುತ್ತಾನೆ. ಅವ ಯಾರು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾನೆ, ಅವ ಗುಣದಿಂದ ಆಚೆ ಬರ್ತಾನೆ, ಗುಣಾತೀತನಾಗ್ತಾನೆ. ಎಸ್, ದೇವೋತ್ತಮ ಪರಮೇಶ್ವರ ಈ ಭೌತಿಕ ಜಗತ್ತಿನಲ್ಲಿ ಅವತರಿಸಿದಾಗ ಪ್ರಕೃತಿ ಗುಣಗಳಿಂದ ಬಾಧಿತನಾಗುವುದಿಲ್ಲ. ನೋಡಿ, ಕೃಷ್ಣ ಹೇಗೆ ಅಂದರೆ ಈ ಲೋಕಕ್ಕೆ ಬರುವಾಗ ಆ ಗುಣಕ್ಕೆ ಬಾಧಿತನಾಗುವುದಿಲ್ಲ. ಹಾಗೆ ದೇವೋತ್ತಮ ಪರಮೇಶ್ವರನೊಂದಿಗೆ ಸದಾ ಸಂಬಂಧವನ್ನು ಇಟ್ಟುಕೊಂಡಿರುವವನು ಭೌತಿಕ ದೇವನ್ನೇ ಹೊಂದಿದ್ದರೂ ಭೌತಿಕ ಜಗತ್ತಿನಲ್ಲಿ ಇದ್ದರೂ ಭೌತಿಕ ಗುಣದಿಂದ ಬಾಧಿತರಾಗುವುದಿಲ್ಲ. ಹೇಗೆಂದರೆ ಮಾಯವಾದಿಗಳು ಹೇಳುವಂಥದ್ದು ಕೃಷ್ಣ ಕೂಡ ಗುಣದಲ್ಲಿ ಇದ್ದಂತೆ. ಈಗ ಈ ಶ್ಲೋಕ ಅಂತ ಹೇಳುವಂಥದ್ದು, ಯಾರು ಭಕ್ತಿ ಸೇವೆ ಮಾಡ್ತಾರೆ ಅವ ಗುಣದಿಂದ ಆಚೆ ಬರ್ತಾನೆ. ಕೃಷ್ಣ ಗುಣದಲ್ಲಿ ಇರುವಂಥದ್ದು ಪ್ರಭುಪಾದ ಹೇಳ್ತಾರೆ. ಎಸ್, ಓಕೆ, ಹರೇ ಕೃಷ್ಣ, ಧನ್ಯವಾದ. ಎಸ್, ಯಾರದ ಪ್ರಶ್ನೆ ಉಂಟಾ? ಶ್ಲೋಕ ರಿಲೇಟೆಡ್ ಪ್ರಶ್ನೆ ಅಂತಂದ್ರೆ ಉಂಟಾ? ಸುರೇಶ್ ಅವ್ರು ಕೊಡೆಕಲ್ ಶ್ಲೋಕ ರಿಲೇಟೆಡ್ ಪ್ರಶ್ನೆ